ಹಳಿಗಳ ನಡುವೆ ನಿಂತ ಜೀವನ. ಮಧ್ಯ ಕರ್ನಾಟಕದ ಒಂದು ಸಣ್ಣ ಹಳ್ಳಿ. ಬೆಳಿಗ್ಗೆ ಹೊತ್ತಿಗೆ ಮಂಜು ಇನ್ನೂ ನೆಲದ ಮೇಲೆ ಹಾಸಿಕೊಂಡಿರುವ ಸಮಯ. ಹಳ್ಳಿಯ ಹೊರಗಡೆ ಹೋಗುವ ಹಳೆಯ ರೈಲು ಹಳಿ. ಆ ಹಳಿಯ ಬಳಿ ಪ್ರತಿದಿನವೂ ಒಬ್ಬ ಹುಡುಗ ಕಾಣಿಸುತ್ತಿದ್ದ. ಅವನ ಹೆಸರು ರಜತ್. ರಜತನಿಗೆ ರೈಲುಗಳ ಮೇಲೆ ವಿಚಿತ್ರವಾದ ಆಸಕ್ತಿ. ಆದರೆ ಅವನು ರೈಲು ನೋಡೋದಕ್ಕೆ ಮಾತ್ರ ಅಲ್ಲ, ಅವನು ನೋಡುತ್ತಿದ್ದದ್ದು ದಿಕ್ಕು. ರೈಲು ಯಾವಾಗಲೂ ಒಂದೇ ಹಳಿಯಲ್ಲಿ ಹೋಗುತ್ತದೆ. ಅದು ತಡವಾಗಬಹುದು, ನಿಧಾನವಾಗಬಹುದು, ವೇಗದಿಂದ ಹೋಗಬಹುದು, ಯಾವಾಗಲೂ ತಪ್ಪು ದಾರಿಗೆ ಹೋಗುವುದೇ ಇಲ್ಲ ಎಂದು ಆಲೋಚಿಸುತ್ತಿದ್ದ. ಈ ರಜತ್ ಬಡ ಕುಟುಂಬದ ಒಬ್ಬ ಹುಡುಗ. ತಂದೆ ರೈಲು ಗೇಟ್ಮನ್ ಆಗಿದ್ದ. ದಿನವಿಡೀ ಹಳಿಗಳ ಬಳಿ ಕೆಲಸ. ರೈಲುಗಳನ್ನು ಹೋಗಲು ಬಿಡುವುದು, ತಡೆದು ನಿಲ್ಲಿಸುವುದು, ಈ ರೀತಿ. ಮನೆಯಲ್ಲಿ ಮುಗಿಯದ ಬಡತನ. ತಾಯಿಯೂ ಸಹ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದರು. ಪಾಠಶಾಲೆಯಲ್ಲಿ ರಜತ ಸರಾಸರಿ ವಿದ್ಯಾರ್ಥಿ. ಅಂತಹ ಬುದ್ಧಿವಂತ ಎಂದೇನು ಕರೆಸ್ಕೊಳ್ತಿರ್ಲಿಲ್ಲ. ಆದರೆ ಅವನೊಳಗೆ ಒಂದು ಗೊಂದಲ ಇತ್ತು. ನಾನು ಏನಾಗಬೇಕು ಅನ್ನುವಂತಹ ಪ್ರಶ್ನೆ. ಒಂದಿನ ತರಗತಿಯಲ್ಲಿ ಶಾಲೆ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದರು, ನಿಮ್ಮ ಮುಂದಿನ ಗುರಿ ಏನು? ಒಬ್ಬ ಹೇಳ್ದ, ನಾನು ಡಾಕ್ಟರ್ ಆಗ್ತೀನಿ. ಮತ್ತೊಬ್ಬ ಹೇಳ್ದ, ನಾನು ಟೀಚರ್ ಆಗ್ತೀನಿ. ಮತ್ತೊಬ್ಬ ಹೇಳ್ದ, ನಾನು ಪೊಲೀಸ್ ಆಗ್ತೀನಿ. ಹೀಗೆ ತರಗತಿಯಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಒಬ್ಬೊಬ್ಬರು ಆಗ್ತೀವಿ ಅಂತ ಹೇಳಿದರು. ಆದರೆ ರಜತ ಮೌನವಾಗಿ ಕೂತಿದ್ದ. ಅವನಿಗೆ ಒಂದು ಗುರಿಯೇ ಇರಲಿಲ್ಲ. ತಾನು ಏನಾಗಬೇಕು ಅನ್ನುವಂತಹ ಗುರಿ ಅವನಿಗೆ ಇರಲೇ ಇಲ್ಲ. ಶಾಲೆ ಬಿಟ್ಟ ನಂತರ ಎಂದಿನಂತೆ ಹಳಿಗಳ ನಡುವೆ ಬಂದು ಕೂತ. ಯಾಕೋ ಮನಸ್ಸು ಮೌನವಾಗಿತ್ತು. ಮಳೆಗಾಲ ಆದ್ದರಿಂದ ಆಕಾಶ ಗಂಭೀರವಾಗಿತ್ತು. ಮೋಡ ಕವಿದಂತಹ ವಾತಾವರಣ. ಕಪ್ಪು ಮೋಡಗಳು ಆಕಾಶದಲ್ಲಿ ತೇಲ್ತಾ ಇದ್ದು. ಗಾಳಿ ಜೋರಾಗಿತ್ತು. ರಾತ್ರಿ ಊಟದ ಸಮಯ ಆಯಿತು. ತಂದೆಗೆ ಊಟ ಕೊಡಲಿಕ್ಕೆ ಅಂತ ಹಳಿಗಳ ನಡುವೆ ನಡ್ಕೊಂಡು ಹೋಗ್ತಾ ಇದ್ದ. ಹೀಗೆ ನಡ್ಕೊಂಡು ಹೋಗಬೇಕಾದ್ರೆ ಹಳಿಗಳ ಹತ್ರ ಅವನಿಗೊಂದು ವಿಚಿತ್ರ ದೃಶ್ಯ ನೋಡಿದ. 2 ಹಳಿಗಳು ಹಾಕ್ಕೊಂಡು ಹೋಗಿದೆ. ಒಂದು ಮುಖ್ಯ ಹಳಿ ಚೆನ್ನಾಗಿತ್ತು, ಇನ್ನೊಂದು ಹಳೆಯದು, ಸ್ವಲ್ಪ ತುಕ್ಕೆಲ್ಲ ಹಿಡಿದಿತ್ತು. ಮಳೆ ನೀರಿನಿಂದ 2 ಹಳಿಗಳು ಸಹ ಒಂದೇ ರೀತಿ ಕಾಣ್ತಿದ್ದು. ಅವನ ತಂದೆ ದೂರದಲ್ಲಿ ಗೇಟ್ ಹತ್ರ ಇದ್ದರು. ಅಷ್ಟರಲ್ಲಿ ಒಬ್ಬ ಸಣ್ಣ ಹುಡುಗ, ಸುಮಾರು 5 ವರ್ಷ 6 ವರ್ಷದವನು, ಹಳಿ ಮೇಲೆ ಆಟ ಆಡ್ತಾ ಇದ್ದ. ರಜತ್ ಗಾಬರಿಗೊಂಡ. ಅವನ ಕಣ್ಣುಗಳು ದೂರಕ್ಕೆ ಹೋದವು. ರೈಲು ವೇಗದಿಂದ ಬರ್ತಕ್ಕಂಥ ಶಬ್ದ ಕೇಳಿಸ್ತಾ ಇತ್ತು. ಆ ಕ್ಷಣ ರಜತ್ ಓಡ್ದ. ಅವನ ಮುಂದೆ 2 ಆಯ್ಕೆಗಳಿದ್ದು. ಹುಡುಗ ಇರೋ ಹಳಿ ಒಂದು, ಅದು ಮುಖ್ಯ ಹಳಿ, ಅದರಲ್ಲಿ ರೈಲು ಬರ್ತಾ ಇದೆ. ಇನ್ನೊಂದು ಪಕ್ಕದ ಹಳಿ, ಸುರಕ್ಷಿತವಾಗಿರೋದು, ಆದರೆ ಅಲ್ಲಿ ಯಾರೂ ಇಲ್ಲ. ಅವನು ಒಂದು ಕ್ಷಣ ನಿಂತ. ಅವನ ಮೆದುಳು ಹೇಳ್ತು, ನೀನು ಸುರಕ್ಷಿತವಾಗಿರೋ. ಅವನ ಹೃದಯ ಹೇಳ್ತು, ಹುಡುಗನ ಜೀವ ಉಳಿಸು. ಒಂದು ಕ್ಷಣ ಯೋಚಿಸಿ ಅವನು ತನ್ನ ಭಯವನ್ನು ಬಿಟ್ಟ. ಮುಖ್ಯ ಹಳಿ ಕಡೆಗೆ ಓಡ್ದ. ಹುಡುಗನನ್ನು ಎತ್ತಿಕೊಂಡು ಪಕ್ಕದ ಹಳಿಗೆ ಜಿಗಿದ. ಅಷ್ಟರಲ್ಲಿ ರೈಲು ಗರ್ಜನೆ ಮಾಡ್ತಾ ಹಾದುಹೋಯಿತು. ಮಳೆ, ಶಬ್ದ, ನಡುಗು, ಗುಡುಗು. ಆದರೆ ಇಬ್ಬರೂ ಜೀವಂತವಾಗಿದ್ದಾರೆ, ಸುರಕ್ಷಿತವಾದ ಹಳಿಯಲ್ಲಿ. ಆನಂತರ ಆ ದಿನ ರಜತ್ ಮನೆಗೆ ವಾಪಸ್ ಬಂದ. ಅವನ ತಂದೆ ರಾತ್ರಿ ಬಂದವರು ಕೇಳಿದರು ಶಾಂತವಾಗಿ, ನಿನಗೆ ಗೊತ್ತಾ ನೀನು ಏನು ಮಾಡಿದೀಯಾ? ರಜತ ತಲೆ ಕೆಳಗಿಟ್ಟ. ತಂದೆ ನಗ್ತಾ ಹೇಳಿದರು, ಇಂದು ನೀನು ಹಳಿಯನ್ನು ಆಯ್ಕೆ ಮಾಡಿಲ್ಲ, ನೀನು ನಿನ್ನ ಜೀವನದ ದಿಕ್ಕನ್ನು ಆಯ್ಕೆ ಮಾಡಿದೀಯಾ ಅಂದರು. ತಂದೆ ಏನು ಹೇಳ್ತಿದ್ದಾರೆ ಅಂತ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ದ. ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು, ತಾನು ಮಾಡಿರ್ತಕ್ಕಂಥ ಕೆಲಸ ಸರಿಯಾದದ್ದು, ಆಯ್ಕೆ ನನ್ನದೇ ಜೀವನ ನಡೆಸಲಿಕ್ಕೆ ಅನ್ನುವಂಥ ಅರಿವು ಅವನಿಗಾಯಿತು. ಆ ದಿನದಿಂದ ರಜತ್ ಬದಲಾಯಿಸಿಬಿಟ್ಟ. ಅವನಿಗೆ ಗೊತ್ತಾಯಿತು, ಜೀವನದಲ್ಲಿ ಯಾವ ಹಳಿಲಿ ಹೋಗಬೇಕು ಅನ್ನೋದು ಮಾತ್ರ ಮುಖ್ಯ ಅಲ್ಲ, ಯಾವಾಗ ದಿಕ್ಕು ಬದಲಿಸಬೇಕು ಅನ್ನೋದು ಮುಖ್ಯ. ಅವನು ತನ್ನ ಗುರಿ ಕಂಡುಕೊಂಡ. ಇನ್ನು ಮುಂದೆ ಜನರಿಗೆ ಉಪಯೋಗವಾಗಬೇಕು ನಾನು ಅಂತ ಆಲೋಚನೆ ಮಾಡ್ದ. 4-6 ವರ್ಷಗಳು ಕಳೀತು. ವರ್ಷಗಳ ನಂತರ ಅವನು ರೈಲ್ವೆ ಇಂಜಿನಿಯರ್ ಆಗಿ ಸುರಕ್ಷತಾ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದ. ಹೀಗಿರಬೇಕಾದ್ರೆ ಒಂದಿನ ಅವನು ಅದೇ ಹಳ್ಳಿಯಲ್ಲಿ ಹೊಸ ಆಟೋಮೇಟೆಡ್ ರೈಲ್ವೆ ಸೇಫ್ಟಿ ಸಿಸ್ಟಮ್ ಆರಂಭ ಆಯಿತು.
ರಜತ್ ಅದರ ಮೇಲುಸ್ತುವಾರಿಯನ್ನು ತಗೊಂಡಿದ್ದ. ಅದನ್ನು ನೋಡಿ ಅವನ ಕಣ್ಗಳಲ್ಲಿ ತೃಪ್ತಿ ತುಂಬಿ ತುಳುಕಾಡ್ತಿತ್ತು. ಹಳೆಯ ನೆನಪು, ಆದರೆ ಹೊಸ ದಾರಿ. ಈ ಕತೆ ನೀತಿ ಏನಪ್ಪ ಅಂದರೆ, ಜೀವನದಲ್ಲಿ ಹಳಿ ಸಿಗುತ್ತೆ, ಆದರೆ ದಿಕ್ಕು ನೀನೇ ಆಯ್ಕೆ ಮಾಡಬೇಕು. ಭಯದಿಂದ ತೆಗೆದುಕೊಂಡಂತಹ ನಿರ್ಧಾರ ಜೀವನ ಉಳಿಸುತ್ತೆ, ಧೈರ್ಯದಿಂದ ತೆಗೆದುಕೊಂಡಂತಹ ನಿರ್ಧಾರ ಜೀವನಕ್ಕೆ ಅರ್ಥ ಕೊಡುತ್ತೆ. ವೇಗ ಮುಖ್ಯ ಅಲ್ಲ, ದಿಕ್ಕು ಮುಖ್ಯ. ಸ್ನೇಹಿತರೆ, ಈಗ ಹೇಳಿ, ನೀವು ಈಗ ಯಾವ ಹಳಿಯಲ್ಲಿ ನಡೀತಿದ್ದೀರಾ? ಸರಿಯಾದ ದಾರಿಯಲ್ಲಿದ್ದೀರಾ ಅಥವಾ ಬದಲಿಸಬೇಕಾ? ಈ ಕತೆ ನಿಮ್ಗೆ ಇಷ್ಟ ಆದರೆ ಇನ್ನೂ ಹಲವರಿಗೆ ಶೇರ್ ಮಾಡಿ. ಒಬ್ಬರ ಜೀವನ ಬದಲಾಯಿಸಬಹುದು, ಒಬ್ಬರ ಕಣ್ಣನ್ನು ತೆರೆಸಬಹುದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.